ಚಿಕ್ಕಮಗಳೂರು ನಗರದ ಎಂಜಿ ರಸ್ತೆಯಲ್ಲಿರುವ ನಾಗಲಕ್ಷ್ಮಿ ಟಾಕೀಸ್ ಕಳೆದ 5 ವರ್ಷಗಳಿಂದಲೂ ಪರವಾನಗಿ ನವೀಕರಿಸದೆ ಚಲನಚಿತ್ರ ಪ್ರದರ್ಶನವನ್ನ ನಡೆಸುತ್ತಾ ಬಂದಿದೆ ಹಾಗೂ ಜಿಲ್ಲಾಡಳಿತ ನೀಡಿರುವ 13/8/2012ರ ಪರವಾನಗಿ ನಮೂನೆ ಎಫ್ಐಆರ್ನಲ್ಲಿನ ಷರತ್ತುಗಳನ್ನು ಚಿತ್ರಮಂದಿರದ ಮಾಲೀಕರು ಉಲ್ಲಂಘಿಸಿದ್ದಾರೆ ಎಂದು ಚಿಕ್ಕಮಗಳೂರು ಜಿಲ್ಲಾ ಹಿತರಕ್ಷಣಾ ವೇದಿಕೆ ಕಾಂತರಾಜ್ ಅರಸ್ ಅವರು ಹೇಳಿದರು. ನಾವು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಟೌನಲ್ಲಿ ಎಂಜಿ ರಸ್ತೆಯಲ್ಲಿ ನಾಗಲಕ್ಷ್ಮಿ ಹೇಳ್ತಿದೆ. ನಾನು ತುಂಬ ಚಿತ್ರಪ್ರೇಮಿ. ಆದಷ್ಟು ಚಿತ್ರಗಳನ್ನು ಕನ್ನಡ ಚಿತ್ರ ಅಂದರೆ ಭಾರಿ ಹುಚ್ಚು. ಚಿತ್ರಗಳನ್ನು ನೋಡ್ತಾ ಇರ್ತೀನಿ. ಕನಿಷ್ಠ ವಾರದಲ್ಲಿ 2 ಚಿತ್ರ ನೋಡ್ತೀನಿ. ಈ ವಿಚಾರವಾಗಿ ನಿಮ್ಮ ಮುಂದೆ ಬರಬೇಕೋ ಬೇಡವೋ ಅನ್ನೋದನ್ನು ತುಂಬ ಸಲ ಯೋಚನೆ ಮಾಡಿದೆ. ಸುಮಾರು ಒಂದು 7-8 ತಿಂಗಳ ಹಿಂದೆ ನನಗೆ ನೆನಪಿದ್ದಂಗೆ ಸ್ಮಾರ್ಟ್ ಪಿಕ್ಚರ್ ಸುದೀಪ್ ಅವ್ರದ್ದು ಅನ್ಕೊಂತೀನಿ. ಯಾಕೆಂದರೆ ಸುದೀಪ್ ಅವ್ರ ಫಿಲಮ್ಗಳು ಜಾಸ್ತಿ ನೋಡ್ತೀನಿ. ಆ ಫಿಲಮ್ ನೋಡೋ ದಿವಸ ಒಂದು ಘಟನೆ ನಡೀತು. ಯಾಕೆ ನಿಮ್ಮ ಮುಂದೆ ಬಂದಿದ್ದೇನೆ ಅನ್ನೋದಕ್ಕೆ ಏನು ಘಟನೆ ನಡೀತಪ್ಪ ಅಂದರೆ ಫುಲ್ಲು ಫಸ್ಟ್ ಡೇ ಇಲ್ಲ ಸೆಕೆಂಡ್ ಡೇ ಮಾಡ್ತಿರ್ಬೇಕು. ಫಸ್ಟ್ ಡೇ ಇಲ್ಲ ಸೆಕೆಂಡ್ ಡೇ ನಾನು ಫಿಲಮ್ ಹೋಗಿರ್ತೀನಿ ಫಸ್ಟ್ ಶೋ ಅಲ್ಲಿ. ಅವಾಗ ಅಲ್ಲಿ ತುಂಬ ಸೌಮ್ಯ ಕೂತಿರೋರು ಇರ್ತಾರೆ. ಕೆಲವು ಯೂತ್ಸು ಅದನ್ನು ವಿಡಿಯೋನೂ ಮಾಡ್ಕೊಂಡಿದ್ದೀನಿ. ಪಂಚಿಂದು ಕಚ್ತಾರೆ, ಹೆಜ್ಜೆ ಕಚ್ಚಿಬಿಟ್ಟು ಎಲ್ಲ ಹಿಂಗೆ ಆಟ ಆಡಿಸ್ತಾರೆ. ಅದಾದಮೇಲೆ ಹಿಂಗೆ ಇದಾದಾಗ ಅಲ್ಲಿ ಏನು ಸೇಫ್ಟಿ ಅನ್ನೋದು ನನಗೆ ಭಯ. ಅದನ್ನು ಬೇಕಾದ್ರೆ ಇದರಲ್ಲಿ ನಾಗಲಕ್ಷ್ಮಿ ರಿವ್ಯೂ ಕೊಡೋದು ಸಿಗುತ್ತೆ. ಫುಲ್ ಮುಂದ್ಗಡೆ ಬೆಂಕಿ ಹಚ್ಚಿಬಿಡುತ್ತೆ. 7-8 ಫುಟ್ ತುಂಬಿರುತ್ತೆ ಸರ್. ಅದಕ್ಕೋಸ್ಕರ ಒಂದು ಹಿಂಗೆ ಅದನ್ನು ಹಿನ್ನೆಲೆಗಳನ್ನು ನೀವು ಚೆಕ್ ಮಾಡಿದಾಗ ನಮಗೆ ಅಲ್ಲಿ ಮನೋರಂಜನೆಗೋಸ್ಕರ ಹೋಗಿರ್ತೀವಿ. ನಾವು ಮನೋರಂಜನೆಗೆ ಹೋಗಿ ಆತಂಕ ಪಡೋ ಅಂತ ವಿಚಾರ ಆಯಿತು. ಹಂಗಾಗಿ ಇದನ್ನು ಇವರು ನಂತರ ಅಗ್ನಿಶಾಮಕ ದಳದವರು ಯಾರೋ ವಿಚಾರ ಮುಗಿಸಿ ಅವರು ಬಂದು ಪರಿಶೀಲನೆ ಮಾಡಿದಾಗ ಅಲ್ಲಿ ಯಾವುದೂ ಸರಿಯಾಗಿ ಪಾಲನೆ ಆಗ್ತಾ ಇರಲ್ಲ. ಅವಾಗ ಅವ್ರಿಗೆ ತಾಕೀತು ಮಾಡಿ ಓನರ್ಗಳಿಗೆ ಯಾರಿಗೆ ಸಂಬಂಧಪಟ್ಟವರಿಗೆ ಹೇಳಿ ಹೋಗಿ ಅದನ್ನು ಅವರಿಗೆ ಸರಿಪಡಿಸ್ಕೊಳಕ್ಕೆ ಹೇಳಿದ್ದಾರೆ ಅಂತ ಮಾಹಿತಿ. ಸರಿಪಡಿಸ್ಕೊಳಕ್ಕಾಗ್ದಲೇ ಅಗ್ನಿಶಾಮಕ ದಳದವರು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರ್ತಾರೆ. ಗಮನಕ್ಕೆ ತಂದಾಗ ಜಿಲ್ಲಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದರ ಕುರಿತು ನಾವು ಹಲವು ಬಾರಿ ಜಿಲ್ಲಾಡಳಿತಕ್ಕೆ ಲಿಖಿತವಾಗಿ ಮತ್ತು ಮೌಖಿಕವಾಗಿ ದೂರು ನೀಡಿದರೂ ಆಶ್ಚರ್ಯ ತಂದಿದೆ. ಆದ್ದರಿಂದ ಕೂಡಲೇ ಜಿಲ್ಲಾಡಳಿತ ನವೀಕರಿಸುವ ಪರವಾನಗಿ ಇಲ್ಲದ ಮತ್ತು ಪರವಾನಗಿ ಷರತ್ತುಗಳನ್ನು ಉಲ್ಲಂಘನೆ ಮಾಡಿರುವ ಚಿತ್ರಮಂದಿರವನ್ನು ಕೂಡಲೇ ಸ್ಥಗಿತಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. 14/5/2026 ನಾಗಲಕ್ಷ್ಮಿ ಚಿತ್ರಮಂದಿರದಲ್ಲಿ ಚಲನಚಿತ್ರ ಪ್ರದರ್ಶನವನ್ನು ಸ್ಥಗಿತಗೊಳಿಸುವ ಬಗ್ಗೆ ಅಂತೇಳಿ ಅವರಿಗೊಂದು ಆದೇಶ ಮಾಡ್ತಾರೆ. ಆದೇಶ ಮಾಡಿದಾಗ ಅಲ್ಲಿ ತಹಶೀಲ್ದಾರರು ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದೇ ಆದೇಶದ ಅನ್ವಯ ಬಾಗಿಲು ಕ್ಲೋಸ್ ಮಾಡಿಸ್ತಾರೆ. ನಾಗಲಕ್ಷ್ಮಿ ಟೆಂಪಲ್ ಕ್ಲೋಸ್ ಮಾಡಿಸಿ ಒಂದು ಅರ್ಧ ಗಂಟೆ ಪತ್ರಕರ್ತರು ಇದ್ರು ಅಂತ ಕಾಣುತ್ತಲ್ಲ ಅವಾಗ ಸ್ವಲ್ಪ ಯಾರೋ ಅದು ನೀವು ಪ್ರತ್ಯಕ್ಷದರ್ಶಿಗಳು ಆಗಿರ್ತೀರ. ಒಂದು ಅರ್ಧ ಗಂಟೆ ಸ್ಥಗಿತಗೊಳಿಸಾದ್ಮೇಲೆ ಅಲ್ಲಿಂದ ಅಧಿಕಾರಿಗಳು ಹೊರಡ್ತಾರೆ ಸಂಜೆ. ಮತ್ತು ತಿರ್ಗಾ ಪ್ರತಿದಿನ ಮತ್ತೆ ಅವತ್ತಿಂದ ಇವತ್ತಿನವರೆಗೂ ಚಿತ್ರಮಂದಿರ ಲೈಸೆನ್ಸ್ ರಿನ್ಯೂವಲ್ ಇಲ್ದೇ ಮತ್ತು ಫೆಸಿಲಿಟಿ ಸರಿ ಇಲ್ದೇ ಚಿತ್ರಮಂದಿರ ರನ್ ಆಗ್ತಾನೇ ಇದೆ. ನಮ್ಮ ಆತಂಕ ಏನು ಅಂದರೆ ಒಂದು ಆಟೋ ಹತ್ಬೇಕಾದ್ರೆ ಬಸ್ ಹತ್ಬೇಕಾದ್ರೆ ಯೋಚನೆ ಮಾಡೋಂಥ ಪರಿಸ್ಥಿತಿ ಇದೆ ಇವತ್ತು. ಆದರೆ ಒಂದು 700-800 ಜನ ತುಂಬಿ ನಡೆಯುವಂಥ ಚಿತ್ರಮಂದಿರದಲ್ಲಿ ಯಾವುದೇ ಜಿಲ್ಲಾಧಿಕಾರಿಗಳ ಆದೇಶಗಳನ್ನು ಷರತ್ತು
ವಸ್ತುಗಳನ್ನು ಗಾಳಿ ತೂರಿ ಚಿತ್ರಮಂದಿರ ನಡೀತಿರೋದು ನಮ್ಮ ಆತಂಕಕ್ಕೆ ಕಾರಣ. ಸುದ್ದಿಗೋಷ್ಠಿಯಲ್ಲಿ ಸಿದ್ದೇಗೌಡ, ತಮ್ಮೇಗೌಡ ಉಪಸ್ಥಿತರಿದ್ದರು.